ಜಾಣೆ ಏನಿದು? ಪೆನ್ ಒಳಗಡೆ ಇತ್ತು. ನೋಡೋಣ. ನಾನು ನಿನ್ನನ್ನು ಪ್ರೀತಿಸ್ತೀನಿ. ನೀನು ನನ್ನ ಬಗ್ಗೆ ತಿಳ್ಕೊಳ್ಳೋದು ಸಾಕಷ್ಟಿದೆ. ಅದಕ್ಕೆ ನನ್ನು ಕಾಣು. ನಾನು ನಿನ್ನ ಪ್ರೀತಿಸ್ತೀನಿ, ನನ್ನು ಕಾಣು. ನಿಂಗೇನು ಅನ್ಸುತ್ತೆ? ಇದು ಮುಖ್ಯ ಅಂತ ಅನ್ಸುತ್ತಾ? ಖಂಡಿತ. ನೋಡಿ ಇಲ್ಲಿ ಬರ್ದಿರೋದ್ರ ಮೇಲೆ ಮತ್ತೆ ಮತ್ತೆ ಬರ್ದಿದೆ. ಏಪ್ರಿಲ್ 21 ಅಂದರೆ ಅವಳು ಕಾಣೆ ಆಗಿರೋ ದಿನ. ಡೇಟ್ ಇರೋ ಕಡೆ ಬರೆದು ಯಾಕೆ ಹರಿದಿರ್ಬೋದು? ನಾನು ನಿನ್ನನ್ನು ಪ್ರೀತಿಸ್ತೀನಿ, ನೀನು ನನ್ನ ಬಗ್ಗೆ ತಿಳ್ಕೊಳ್ಳೋದು ಸಾಕಷ್ಟಿದೆ, ಅದಕ್ಕೆ ನನ್ನು ಕಾಣು. ನೋಡಿ ಎಷ್ಟು ಸರಿ ತಿದ್ದಿದ್ದಾರೆ. ಈಗಿನ ಕಾಲದ ಹುಡುಗನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ನಾನು ನಿನ್ನ ಪ್ರೀತಿಸ್ತೀನಿ, ಓಕೆ. ನೀನು ನನ್ನ ಬಗ್ಗೆ ತಿಳ್ಕೋಬೇಕು ಅನ್ನೋದು ಓಕೆ. ಆದರೆ ನನ್ನು ಕಾಣು ಅಂದ್ರೆ ಏನರ್ಥ? ನನ್ನನ್ನು ಕಾಣು ಅಂತಿರ್ಬೋದಾ? ಯಾವುದು ಕ್ಲಿಯರ್ ಆಗ್ತಿಲ್ಲ. ಅವಳು ಏನಾದರೂ ಹೇಳಕ್ಕೆ ಹೊರಟಿರ್ಬೋದಾ? ಇದನ್ನು ನೋಡ್ತಿದ್ರೆ ಆ ದೀಪಕ್ ಅನ್ನೋ ಹುಡುಗನೇ ಮೊದಲು ಪ್ರಪೋಸ್ ಮಾಡಿರ್ಬೋದು. ಇದು ಆ ಹುಡುಗಿ ಕೊಟ್ಟಿರೋ ಉತ್ತರ ಇರ್ಬೋದಾ? ಇರಬಹುದು. ಅವಳಿಗೇನಾದ್ರೂ ಭಯ ಇತ್ತಾ? ಅದನ್ನು ದೀಪಕ್ಗೆ ಹೇಳೋ ಪ್ರಯತ್ನನ ಇದು? ನನಗೇನೋ ಇದು ಲವ್ ಲೆಟರ್ ಅನ್ನಿಸ್ತಿಲ್ಲ. ಅಕಸ್ಮಾತಾಗಿ ಲವ್ ಲೆಟರ್ ಆಗಿದ್ರೆ ತುಂಬ ಸುಂದರವಾಗಿರೋದು. ಅದು ಬಿಟ್ಟು ಈ ಥರ ಗೀಚಿ ಪೆನ್ನಲ್ಲಿ ಇಟ್ಟಿರೋದು ಅಂದರೆ ಇದರಲ್ಲಿ ಏನೋ ಇದೆ ಅನ್ನಿಸ್ತಿದೆ. ಥ್ಯಾಂಕ್ಸ್ ಅಕ್ಕ. ಏನಿದು? ಜ್ಯೋತಿ ಪೆನ್ನಲ್ಲಿ ಸಿಕ್ಕಿದ್ದು. ನಮ್ಮ ಜಾಣೆ ಪತ್ತೆ ಮಾಡಿದ್ದಪ್ಪ. ಪಾವಕ, ಆ ಪೆನ್ನಲ್ಲಿ ಇಂಥ ಒಂದು ದೊಡ್ಡ ಕ್ಲೂ ಸಿಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಛೇ, ಹೇಗೆ ಬಂದ್ಬಿಟ್ಟೆ ನಾನು? ನೀನು ಟ್ರೈನಿಂಗ್ ಮಾಡಿದ್ಯಾ, ಇವಳು ಮೈನಿಂಗ್ ಮಾಡಿದಾಳೆ. ಮೈನಿಂಗ ಅಂದರೆ ಅಗ್ದು ಅಗ್ದು ಆಳಕ್ಕಿಳಿದು ಸಾಕ್ಷಿನ ಹುಡುಕಿದಾಳೆ. ಓ ಗ್ರೇಟ್ ಅಕ್ಕ. ಸುಮ್ಮನಿರಿ ನೀವು, ನೀನು ಬೇರೆ. ಸೊ ಇದ್ರ ಪ್ರಕಾರ ಹುಡುಗಿನೂ ದೀಪಕ್ನ ಲವ್ ಮಾಡ್ತಿದ್ಲು ಅಂತ ಆಯ್ತು. ಬಟ್ ಇದ್ರಲ್ಲಿ ಬರ್ದಿರೋದ್ರಲ್ಲಿ ಏನೋ ವಿಚಿತ್ರವಾಗಿದೆ ಅನಿಸ್ತಾ ಇದೆ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಅಂತ ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್ ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್